ಅವಳು ಕೇಳಿಬಿಟ್ಲು, ಇವನು ಹೇಳ್ಬಿಟ್ಟ. ಲೇ, ನಿಂದೆ ಆದಂತ ಸ್ವಂತ ಬುದ್ಧಿ ಇಲ್ವಾ ನಿಂಗೆ? ಸುಮ್ಮನೆ ಅಣ್ಣನ ಮನ್ಸಿಗೆ ಬೇಜಾರು ಮಾಡ್ಬಿಟ್ಟಿಯಲ್ಲ. ಅಣ್ಣ ಬಿಡೋಣ, ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ, ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತಾನೆ. ಇನ್ನು ಚಿಕ್ಕ ಹುಡುಗ ಕಣಣ್ಣ, ನೋಡೋಣ. ಯಾರೋ ಚಿಕ್ಕವನು? ಇವನ ದೊಡ್ಡ ಕಿಲಾಡಿ ಇವನು. ಅಣ್ಣ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಅಷ್ಟೆಲ್ಲ ಮಾತಾಡ್ತಾ ಇದ್ರೆ ಇವನು ಒಳ್ಳೆ ಕಂಬ ತರ ನಿಂತ್ಕೊಂಡಿದ್ದಾನೆ. ನನ್ನ ಬೇರೆ ಸುಮ್ಮನೆ ಇರು ಅಂತ ಅಣ್ಣ ಗದರಿಸ್ಬಿಟ್ಟ. ಎಲ್ಲ ಅಂತಿದ್ರೆ ಇವನು ಅಣ್ಣ ಹೋಗ್ಲಿ ಬಿಡೋಣ. ಅಣ್ಣ ಅವನು ನಮ್ಮ ಹುಡುಗ ಕಣಣ್ಣ, ನಮ್ಮ ಹತ್ರ ಬಿಟ್ಟು ಇನ್ಯಾರ ಹತ್ರ ಹೋಗ್ತಾನೆ ಹೇಳೋನು? ಹೋದ್ರೆ ಕಾಲ್ ಮುರ್ದಾಕ್ ಬಿಡಲ್ವಾ? ಲುಕ್ಕು ಲುಕ್ಕು, ನಮ್ಮ ಎದುರುಗಡೆ ಹುಲಿ, ಅವಳ ಎದುರುಗಡೆ ಇಲಿ. ಲೇ ಗುಬಾಲ್, ನಿನಗೆ ಅವಳಿಗಿಂತ ಕುಟುಂಬನೇ ಮುಖ್ಯ ಕಣ. ನೀನ್ ಯಾವ್ಯಾವ್ದೋ ವಿಷಯದಲ್ಲಿ ಅಣ್ಣನ ಹತ್ರ ಬೈಸ್ಕೊಂಡ್ರೆ ಓಕೆ ಕಣ, ಆದ್ರೆ ಹೋಗಿ ಹೋಗಿ ಹುಡುಗಿ ವಿಷಯಕ್ಕೆ ಬೈಸ್ಕೊತಾ ಇದೆಯಲ್ಲ ನೀನ್, ಏನೋ ಆಗಿದೆ ನಿಂಗೆ. ಅವಳನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡು. ನಮ್ಮ ಹೆಂಡತಿಯರ್ನ ಎಲ್ಲಿಟ್ಟಿದೀವಿ ಅಂತ ಗೊತ್ತಲ್ಲ? ಹಾ, ಯಾರ ಫೋನು? ಅಣ್ಣ ಅದು ಪರ್ಮಿಷನ್ ಫ್ಯಾಕ್ಟ್ರಿಯಿಂದ. ಇಷ್ಟೊತ್ತಿಗೆ ಯಾಕೋ ಕಾಲ್ ಮಾಡ್ತೀಯಾನೆ? ಎತ್ಬಿಟ್ಟು ಮಾತಾಡು. ಹಾ ಮಾತಾಡು. ಹಲೋ ಹಲೋ ಶಕ್ತಿ. ಹಲೋ, ನೆಟ್ವರ್ಕ್ ಸಿಗ್ತಿಲ್ಲ, ಒಂದ್ ನಿಮಿಷ ಹೊರಗಡೆ ಬಂದು ಮಾತಾಡ್ತೀನಿ. ಹಲೋ ಸರಿ. ಆ ಪರಮೇಶಿಗೆ ಹೇಳ್ಬಿಡು, ಹೊತ್ತು ಗೊತ್ತು ಇಲ್ದ ಕಾಲ್ ಮಾಡಿದ್ರೆ ಕಾಲ್ ಕತ್ತರಿಸ್ತೀನಿ ಅಂತ. ಅಣ್ಣ ಸುಮ್ನೆ ಗಂಟ್ಲರ್ಕಬೇಡ, ಯಾವ ಪರ್ಮಿಷನ್ ಫೋನ್ ಮಾಡಿಲ್ಲ ಅಲ್ಲಿ. ಈಗ ಫೋನ್ ಮಾಡಿರೋದು ಪರ್ಮಿಷನ್ ಅಂತ ಅನ್ಕಂಡ್ಯಾ? ಮತ್ತೆ ಅಯ್ಯಯ್ಯೋ, ಅವನೊಂಥರ ಆದ್ರೆ ನೀನೊಂಥರ, ನಿಮ್ಗಳಿಗೆ ಯಾವುದು ಅರ್ಥನೇ ಆಗಲ್ಲ. ನಿಮ್ಗೆ ಅರ್ಥ ಮಾಡ್ಸಕ್ಕೆ ನನ್ನ ಕೈಯಲ್ಲಿ ಆಗಲ್ಲ.